ಹಿಂದೆಂದೂ ನೋಡಿರೋ ಇಂಟೀರಿಯರ್ ಡಿಸೈನ್ ಅನ್ನು ನಾನು ತೋರಿಸ್ತೀನಿ ಬನ್ನಿ. ಒಂದು ನಾರ್ಮಲ್ ಮನೆಯನ್ನ ಒಂದು 17 lakhs ಬಜೆಟಲ್ಲಿ ಪ್ಯಾಲೇಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಒಂದು ಮೋಸ್ಟ್ ಬ್ಯೂಟಿಫುಲ್ ಸೆನ್ಸರ್ ಲೈಟ್ ಅನ್ನು ಕೊಟ್ಟಿದ್ದೀವಿ. ಸ್ಟೇರ್ಸ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಕ್ಲಾಡಿಂಗ್ ಮಾಡಿದ್ದೀವಿ. ನೀವು ಇಂಥ ಹಾಲ್ ಡಿಸೈನ್ ನೋಡಿದ್ದೀರಾ? ಈ ಹಾಲ್ನ ಡಿಸೈನ್ ನೋಡಿದ್ರೆ ನಿಮಗೆ 50 ಲಕ್ಷ ಬಜೆಟಲ್ಲಿ ಮಾಡಿರೋ ಡಿಸೈನ್ ಅನ್ಸ್ಬೋದು, ಆದರೆ ಅಷ್ಟು ಖರ್ಚೇ ಆಗಿಲ್ಲ. ಒಂದು ಡಬಲ್ ಲೇಯರ್ ಫಾಲ್ ಸೀಲಿಂಗ್ ಇದು. ಒಂದು ಗೋಲ್ಡ್ ಮಿರರ್ ವಾಲ್ ಡಿಸೈನ್ ನೋಡಿ, ನೀವು ಇಂಥ ಪೂಜಾ ಯೂನಿಟ್ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಳಗಡೆ ನೋಡ್ತಿದ್ರೆ ಒಂದು ಒಳ್ಳೆ ಭಕ್ತಿಯ ಭಾವನೆ ಮೂಡುತ್ತೆ. ಒಂದು ವೈಟ್ ಅಕ್ರಲಿಕಲ್ಲಿ ಮಾಡಿರುವ ಎಲ್ ಆ್ಯಂಡ್ ಪ್ಯಾರಲಲ್ ಶೇಪ್ ಕಿಚನ್ ಇದು. ಪ್ಲೈವುಡಲ್ಲಿ ಬೀಡಿಂಗ್ ಮಾಡಿಕೊಂಡು ಪೇಂಟ್ ಮಾಡಿಕೊಂಡು ವಾಲ್ಪೇಪರನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಈ ಮನೆಯ ಫಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಿದ್ದೀವಿ. ಒಂದು ಗ್ರಿಡ್, ಒಂದು ಹನಿಕೂಮ್ ಥರ ಇರೋ ಒಂದು ಫಾಲ್ ಸೀಲಿಂಗ್ನ ಮಾಡಿದ್ದೀವಿ. ಡಾಟರ್ ಬೆಡ್ರೂಮಲ್ಲಿ ನಿಮಗೆ ಸ್ಪೆಷಾಲಿಟಿ ವೈಟ್ ಗೋಲ್ಡ್ ಕಂಪ್ಲೀಟ್ ಆ ಥೀಮಲ್ಲೇ ಇದೆ ಸರ್. ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಎಲ್ಲೇ ನೋಡಿದ್ರು ಲಕ್ಸುರಿ ಥೀಮ್ ಕಾಣಿಸುತ್ತೆ. ನಮಸ್ಕಾರ ಸುಮಂತ್, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್. ಸರ್, ನನ್ನ ಹೆಸರು ಸುಮಂತ್ ಅಂತ, ಬ್ರಿಕ್ ಆ್ಯಂಡ್ ಪ್ಲೈ ಇಂಟೀರಿಯರ್ಸ್ ಕಡೆಯಿಂದ ಬಂದಿದ್ದೀವಿ. ನಾವೀಗ ಒಂದು ಅಂಚೆಪಾಳ್ಯದಲ್ಲಿ ಒಂದು ಹೊಸ ಮನೆ ಇಂಟೀರಿಯರ್ಸ್ ಮಾಡಿದ್ದೀವಿ. ಅದನ್ನು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ಈ ಮನೆ ಡ್ಯೂಪ್ಲೆಕ್ಸ್ ಆಗಿದೆ. ಕೆಳಗಡೆ ಪಾರ್ಕಿಂಗ್ ಇದೆ, ಒಂದು ರೂಮ್ ಇದೆ, ಮೇಲೆಗಡೆ ಒಂದು 4 BHK ಮನೆ ಇದು. ಸೊ ಇಲ್ಲಿ ನಿಮಗೆ 2 ಲಿವಿಂಗ್ ಏರಿಯಾ ಸಿಗುತ್ತೆ, 2 TV ಯೂನಿಟ್ ಸಿಗುತ್ತೆ. ಕಂಪ್ಲೀಟ್ ಮನೆ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಸೊ ಈಗ ಎಂಟ್ರೆನ್ಸಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಪ್ಯಾಸೇಜಲ್ಲಿ PVC ಫಾಲ್ ಸೀಲಿಂಗ್ ಮಾಡಿದ್ದೀವಿ. PVC ಫಾಲ್ ಸೀಲಿಂಗ್ ನನಗೆ ತೊಗೊಂಬಂದು ಇಲ್ಲಿ ವಾಲ್ಗೆ ಏನಾಗಿದೆ ಅಂದರೆ ಈ ವಾಲ್ ಸ್ವಲ್ಪ ಸಿವಿಲಲ್ಲಿ ಒಳಗಡೆ ತೊಗೊಂಡಿದ್ದಾರೆ. ಇದು ಒಳ್ಳೆ ಯೂನಿಕ್ ಡಿಸೈನ್. ಹೌದು ಸರ್, ಇದು ಬಂದು ಸ್ಟೋನ್ ಕ್ಲಾಡಿಂಗ್, ಆ್ಯಕ್ಚುಲ್ ಸ್ಟೋನ್ ಇದು. ಈ ಸ್ಟೋನ್ ಕ್ಲಾಡಿಂಗ್ ಕೂಡ ನಾವೇ ಮಾಡಿಸಿದ್ದು. ಇದು ಕಸ್ಟಮೈಸ್ ಕ್ಲಾಡಿಂಗು. ಯಾಕಂದ್ರೆ ನಮ್ಮ ಡಿಸೈನರು ಮಾಡಿರೋ ಡಿಸೈನ್ ಇಷ್ಟ ಆಗಿ ಕ್ಲೈಂಟಿಗೆ ಅದೇ ಥರ ಬೇಕು ಅಂತ ಹೇಳಿದಕ್ಕೆ ಒಂದು ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದೀವಿ. ಸಖತ್ತಾಗಿ ಬಂದಿದೆಯಲ್ಲ? ಹೌದು ಸರ್, ಮನೆ ಮೈನ್ ಲಿವಿಂಗ್ ಏರಿಯಾಗೆ ಬಂದಿದ್ದೀವಿ. ಸೊ ಇಲ್ಲಿ 2 ಲಿವಿಂಗ್ ಏರಿಯಾ ನಾವು ಆಗಲೇ ಹೇಳ್ದಂಗೆ. ಸೊ ಇದು ಫಸ್ಟ್ ಲಿವಿಂಗ್ ಏರಿಯಾ. ಒಂದು ಫಸ್ಟ್ ಲಿವಿಂಗ್ ಏರಿಯಲ್ಲಿ ಏನಿದೆ ಅಂದರೆ ಒಂದು ಪೂಜಾ ರೂಮ್ ಇದೆ. ನೀವು ಇಲ್ಲಿ ನೋಡ್ಬೋದು, ಇದು ಪೂಜಾ ರೂಮ್ ಈ ಕಡೆ ಇದೆ. ನಾವು ಅದಕ್ಕೆ ಪ್ಯಾನ್ಲಿಂಗ್ ಮಾಡಿಕೊಂಡು ಗ್ಲಾಸ್ ವಿತ್ ಬೀಡಿಂಗಲ್ಲಿ ನಾವು ಒಂದು ಡಿಸೈನ್ ಕಟ್ಔಟ್ ಕೊಟ್ಟಿದ್ದೀವಿ. ಲ್ಯಾಮಿನೇಟೆಡ್ ಆಗಿದೆ ಇದು. ಮತ್ತು ಇಲ್ಲೊಂದು ಚಿಕ್ಕದಾದ ಎಂಟ್ರೆನ್ಸ್ ಅಲ್ಲಿ ಸುಮ್ಮನೆ ಬ್ಲ್ಯಾಂಕ್ ಆಗಿ ಇರಬಾರ್ದು ಅಂತ ಈ ಥರ. ಹೌದು ಸರ್, ಇದೇನಾಗುತ್ತೆ ನಿಮಗೆ ಫಾಯರ್ ಥರ ಆಗುತ್ತೆ, ಫಾಯರ್ ಏರಿಯಾ. ಬಿಕಾಸ್ ಇಲ್ಲಿ ಎಲ್ಲೂ ಪ್ರೊಜೆಕ್ಷನ್ ಇಲ್ಲ. ಸೊ ಅದಕ್ಕೆ ಪೂಜಾ ರೂಮ್ ವಾಲ್ನೇ ನಾವು ಪ್ಯಾನ್ಲಿಂಗ್ ಮಾಡಿಕೊಂಡು ಕೆಳಗಡೆ ಒಂದು ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಈ ಸ್ಟೋರೇಜ್ಗೆ ನಿಮಗೆ ವೆಂಟಿಲೇಟರ್ ಕೊಟ್ಟಿದ್ದೀವಿ. ನಿಮಗೆ UPS ಬಾಕ್ಸ್ ಇಟ್ಕೊಂಡ್ರೆ ಆ ಗಾಳಿ ಓಡಾಡಲಿ, ಸರ್ಕ್ಯುಲೇಟ್ ಆಗಲಿ ಅಂತ. ನೀವು ಬುದ್ಧ ಇಟ್ಕೊಬೋದು, ಬೇರೆ ಏನಾರು ಐಡಿಯಲ್ ಇಟ್ಕೊಬೋದು. ಸೊ ಅದೇ ರೀತಿ ಬಂದು ನಿಮಗೆ ಫಾಲ್ ಸೀಲಿಂಗ್ ನೋಡ್ಬೋದು ಸರ್ ಇಲ್ಲಿ. ಸೊ ಇದು ಬಂದು ಡಬಲ್ ಲೇಯರ್ ಫಾಲ್ ಸೀಲಿಂಗು. POP CNC ಆಗಿದೆ. ಅದು CNC ಹಿಂದೆಗಡೆ ಬಂದು ಅಕ್ರಲಿಕ್ ಶೀಟ್ ಮಾಡಿದ್ದೀವಿ ಲೈಟ್ಗೋಸ್ಕರ. ಸೊ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಿ ಇದು. ಹೌದು ಸರ್. ಸೊ ಟೋಟಲ್ ಟಾಪಲ್ಲಿ ಯಾವ ಡಿಸೈನಲ್ಲಿ ಮಾಡಿಬಿಟ್ಟಿದ್ದೀರಾ ಸರ್? ಇದು ಟಾಪ್ ಪೂರ್ತಿ ಬಂದು ನಿಮಗೆ ಒಂದು CNC ಡಿಸೈನ್ ಸರ್. ಇದು CNC ಸ್ಟೈಲಲ್ಲಿ ಆಗಿರೋ ಡಿಸೈನ್ ಇದು. ಕಂಪ್ಲೀಟ್ ಫಾಲ್ ಸೀಲಿಂಗ್ ಆಗಿದೆ ಸರ್. ಇಲ್ಲಿ ನಿಮಗೆ ಫಾಲ್ ಸೀಲಿಂಗ್ ಏನಾಗಿದೆ, ಲೈಟ್ಸ್ ಡಿವೈಡ್ ಆಗಿದೆ. ನಿಮ್ಗೆ ಆ ಕಡೆ ಈ ಕಡೆ ಪ್ರೊಫೈಲ್ ಲೈಟ್ಸ್ ಕಾಣಿಸಿದ್ರೆ ಸೆಂಟ್ರಲ್ ಈ ಥರ ನೀವು ಹ್ಯಾಂಗಿಂಗ್ ಲೈಟ್ಸ್ ಹಾಕ್ಕೊಬೋದು, ಇಲ್ಲಾಂದರೆ ಚಿಕ್ಕ ಚಿಕ್ಕ ಶ್ಯಾಂಡ್ಲಿಯರ್ಸ್ ಹಾಕ್ಕೊಬೋದು. ಸೊ ವಿತೌಟ್ ಶ್ಯಾಂಡ್ಲಿಯರು ಬರೀ ಪ್ರೊಫೈಲ್ ಲೈಟ್ಸ್ ಹಾಕಿದ್ರೆ ಈ ಥರ ಬ್ರೈಟ್ನೆಸ್ ಇರುತ್ತೆ. ಅದೇ ನಿಮಗೆ ಈ ಸ್ವಿಚ್ ಆನ್ ಮಾಡಿದಾಗ ಲೈಟ್ ಆದಾಗ ಬ್ರೈಟ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ಸ್ವಲ್ಪ ಡಿಜಿಟಲ್ ಲೈಟ್ಸ್ ಅದು. ನಿಮಗೆ ಬ್ಲೂಟೂತಲ್ಲೇ ನೀವು ಏನು ಮಾಡ್ಬೋದು, ಇದು ಮಾಡ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ರಿಮೋಟ್ ಕಂಟ್ರೋಲ್ಸ್ ಇರುತ್ತೆ. ಹಾಲಲ್ಲಿ ಒಂದು ಸೆಕೆಂಡ್ ಲೇಯರ್ ಬಂದರೆ ಆ ಕಡೆ ಒಂದು ಲೇಯರ್ ನಿಮಗೆ ನಾರ್ಮಲ್ ಫಾಲ್ ಸೀಲಿಂಗ್ ನೋಡಿರ್ತೀರಾ. ಇದು ಈ ಕಡೆ ಹಂಗೆ ತೊಗೊಂಬಂದ್ರೆ ನಿಮಗೆ ಡಿವಿಷನ್ ಆಗಿದೆ. ಡಿವಿಷನ್ ಬಂದು ಪೆರಿಫೆರಲ್ ಬಂದು ಸೆಂಟ್ರಲ್ ನಿಮ್ಗೆ ಒಂದು ಕಟ್ಔಟ್ ಬಂದಿದೆ. ಸುತ್ತಮುತ್ತ ನಾವು ಏನು ಮಾಡಿದ್ದೀವಿ, CNC ತೋರಿಸಿದ್ದೀವಿ. ಹಾಗೇನು ಅಲ್ಲಿ ಏನು ನಿಮಗೆ ಆಗಿದೆ ಸೇಮ್ ಅದೇ CNC ಈ ಕಡೆ ಬಂದಿದೆ. ಈ ಕಡೆ ಬಂದಾಗ ನಿಮ್ಗೆ ಅದೇ ಸೇಮ್ ಸರ್. ಒಳಗಡೆ ಬಂದು ಕೋಲ್ ಲೈಟ್ಸ್ ಕೊಟ್ಟಿದ್ದೀವಿ. ಕೋಲ್ ಲೈಟ್ಸ್ ಪ್ರೊವಿಷನ್ ಇದೆ, ಮತ್ತು ಅಲ್ಲಿ ಪ್ರೊಫೈಲ್ ಲೈಟ್ಸ್ ಪ್ರೊವಿಷನ್ ಇದೆ. ಆ್ಯಂಡ್ ಹಾಗೇನು ನೀವು ಇಲ್ಲಿ ಲೈಟ್ ನೋಡ್ಬೋದು, ಅಲ್ಲಿ ಇಲ್ಲಿ ಸೇಮ್ ಲೈಟು ಸ್ವಲ್ಪ ದೊಡ್ಡದಿದೆ ಈ ಕಡೆ ಲೈಟು. ಅದೇ ಈ ಕಡೆ ನೀವು ಬಂದರೆ ಇಲ್ಲಿ ನಾವು ರಾಫ್ಟರ್ಸ್ ಪ್ಯಾನಲಿಂಗ್ ಮಾಡಿದ್ದೀವಿ. ಆ ಕಡೆ ಈ ಕಡೆ ರಾಫ್ಟರ್ಸ್ ಪ್ಯಾನಲಿಂಗ್ ಮಾಡಿ ಒಳಗಡೆ ನಿಮಗೆ ಪ್ರೊಫೈಲ್ ಲೈಟ್ ರನ್ ಆಗಿದೆ. ಅಗೇನ್ ಈ ಮನೇಲಿ ಸ್ಪೆಷಾಲಿಟಿ ಅಂದರೆ ಪ್ರೊಫೈಲ್ ಲೈಟ್ಸ್ ಎಲ್ಲ ಕಡೆ ರನ್ ಆಗಿದೆ. ಲೈಟ್ಸ್ ತುಂಬ ಮುಖ್ಯ, ಲೈಟ್ಸ್ ತುಂಬ ಕಡೆ ಹೋಗಿದೆ. ಸೊ ಅದು ಇದೊಂದು ನಿಮಗೆ ಆಪ್ಷನ್ನು. ಇದು ಒಂದು ಚಾರ್ಕೋಲ್ ರಾಫ್ಟರ್ಸ್ ಅಂತಾರೆ. ಇದನ್ನು ನಾವು ಪ್ಲೈವಲ್ಲಿ ಪ್ಯಾನಲಿಂಗ್ ಮಾಡಿಕೊಂಡು ಅದ್ರ ಮೇಲೆ ಮಾಡಿರೋ ರಾಫ್ಟರ್ಸ್ ಇದು. ಇದೇ ರಾಫ್ಟರ್ಸ್ನ ನಾವಾಗಿನ ಈ ಕಡೆ ಯೂಸ್ ಮಾಡಿದ್ದೀವಿ. ಈ ಕಡೆ ರಾಫ್ಟರ್ಸ್ ಇದೆ. ಆ್ಯಂಡ್ ಮತ್ತು ಇದು ಪ್ಯಾನ್ಲಿಂಗ್ ಸರ್. ಇದು ಲ್ಯಾಮಿನೇಟ್. ಇದು ಎಷ್ಟೊಂದು ಜನ ಇದನ್ನು ಮಾರ್ಬಲ್ ಅಂದ್ಕೊಂಡ್ಬಿಡ್ತಾರೆ, ಇಲ್ಲ ಟೈಲ್ಸ್ ಅಂದ್ಕೊತಾರೆ. ಬಟ್ ಇದು ಬಂದು ಲ್ಯಾಮಿನೇಟೆಡ್ ವಿತ್ ಗೋಲ್ಡನ್ ಟೀ ಪಟ್ಟಿನ ಪೇಸ್ಟ್ ಮಾಡಿದ್ದಾರೆ. ಅದು 20 mm ನಿಮ್ಗೇನಿದೆ ಪ್ರೊಜೆಕ್ಷನ್ ತೊಗೊಂಡು ನಾವು ಈ ಕಡೆ ರಾಫ್ಟರ್ಸ್ ಮಾಡಿಕೊಂಡು ಅದೇ ರೀತಿ ಹಿಂದೆಗಡೆ 0 ಪ್ಯಾನಲಿಂಗಲ್ಲಿ ಪ್ಯಾನಲಿಂಗ್ ಮಾಡಿದ್ದೀವಿ. ಓಕೆ. ಸೊ ಈ ಕಡೆ ಬಂದರೆ TV ಯೂನಿಟ್ನ ಯಾವ ರೀತಿ ಡಿಸೈನ್ ಮಾಡಿ ಸರ್? TV ಯೂನಿಟು ನೀವು ನೋಡ್ಬೋದು ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಎಲ್ಲ ಮಾರ್ಬಲ್ ಟೆಕ್ಸ್ಚರ್ ಆಗಿರೋ ಲ್ಯಾಮಿನೇಟ್ಸೇ ಇದೆ. ನೀವು ಇಲ್ಲೂ ನೋಡ್ಬೋದು. ಆ ಕಡೆ ಈ ಕಡೆ ಚಾರ್ಕೋಲ್ ರಾಫ್ಟರ್ಸ್ ತೊಗೊಂಡು ಮಾರ್ಬಲ್ ಟೆಕ್ಸ್ಚರ್ ಇರೋ ಹೈ ಗ್ಲಾಸಿ ಇರೋ ಲ್ಯಾಮಿನೇಟೆಡು ಸೆಂಟಲ್ಲಿ ಟೀ ಪಟ್ಟಿಗಳು ನಿಮಗೇನಿದೆ ಪೇಸ್ಟಿಂಗ್ ಮಾಡಿದ್ದೀವಿ. ಆ ಕಡೆ ಈ ಕಡೆ ದೊಡ್ಡದಾದಂಥ ಒಂದು ಟಾಲ್ ಯೂನಿಟ್ ಇದೆ. ಈ ಟಾಲ್ ಯೂನಿಟ್ಗೆ ನಿಮ್ಗೊಂದು ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಅದು ರೋಸ್ ಗೋಲ್ಡ್. ರೋಸ್ ಗೋಲ್ಡ್ ಯೂಶಲಿ ಬ್ಲ್ಯಾಕ್ ಇರುತ್ತೆ ಬೇರೆ ಮನೆ ಕಡೆ ಎಲ್ಲ ನೋಡಿದ್ರೆ. ಇಲ್ಲಿ ನಾವು ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ. ಆ್ಯಂಡ್ ಬ್ಲ್ಯಾಕ್ ಗ್ಲಾಸ್ ಬಂದು ಜಾಸ್ತಿ ಟಿಂಟೆಡ್ ಇಲ್ಲ, ಡಿಮ್ ಟಿಂಟೆಡ್ ಇದೆ.
ಸ್ವಲ್ಪ ವಿಸಿಬಿಲಿಟಿ ಇಲ್ಲಿ ಅಂತ ಪ್ರೈವಸಿ ಇಲ್ಲಿ ಅಂತ. ಮತ್ತು ಒಂದು ಬೇಸ್ ಬಾಕ್ಸ್ ಇದೆ ಇಲ್ಲಿ, ಯಾಕಂದರೆ ಆ ಕಡೆ ಲಿಫ್ಟ್ ಡಿವೈಡ್ ಆಗಿದ್ರೆ ಈ ಕಡೆ ಬಂದು ಟಿವಿ ಯೂನಿಟ್ ಡಿವೈಡ್ ಆಗಿರುತ್ತೆ. ಈ ವಾಲ್ ಪ್ಯಾನಲಿಂಗ್ ಮಾಡಿ ಲ್ಯಾಮಿನೇಟ್ ಮಾಡಿ ಆ್ಯಂಡ್ ಅಗೇನ್ ಇದು ಗ್ಲಾಸ್ ಅಲ್ಲಿ ಗೋಲ್ಡನ್ ಗ್ಲಾಸ್ ಇನ್ವರ್ಟ್ ಮಾಡಿದ್ದೀವಿ. ಡಿಸೈನ್ ಒಂದು ಶೇಪ್ ತೊಗೊಂಡು ಆ ಶೇಪ್ಗೆ ಆ ಕಡೆ ಗೋಲ್ಡನ್ ಟೀ ಪಟ್ಟಿ ಮಾಡಿ ಆ ಒಂದು ಮಿಕ್ಸ್ಚರ್ ಆಫ್ ಡಿಸೈನ್ನ ನಾವು ಈ ಮನೆಗೆ ತೊಗೊಂಬಂದ್ವಿ. ಈ ಮನೆ ನೀವು ನೋಡಬೇಕಂದ್ರೆ ಕಂಪ್ಲೀಟ್ ಗೋಲ್ಡ್ ಥೀಮಲ್ಲಿ. ಅದೇ ರೀತಿ ನಿಮಗೆ ಪೂಜಾ ರೂಮ್ ಬಂದರೆ ಫುಲ್ ಡಿಸೈನ್ ಆಗಿದೆ ಸರ್ ಪೂಜಾ ರೂಮು. ಕ್ಲೈಂಟ್ ಜಾಸ್ತಿ ಏನು ಸ್ಟೋರೇಜ್ ಬೇಡ ಅಂತ ಹೇಳಿದ್ರು, ಸೊ ಏನೋ ನೋ ಸ್ಟೋರೇಜ್ ಮಾಡಿಲ್ಲ. ಹಿಂದೆಗಡೆ ಒಂದು CNC ಮಾಡಿದ್ದೀವಿ. ಇಲ್ಲೊಂದು ಲೋಟಸ್ದು ನಿಮಗೆ ನೋಡ್ಬೋದು ಬ್ಯಾಕ್ ಪ್ಯಾನಲ್ ಥರ. ಮೇಲೆಗಡೆ ಒಂದು ನಿಮಗೆ ಇದಿದೆ ಪ್ಯಾನಲಿಂಗು, CNC ಪ್ಯಾನಲಿಂಗ್ ಬರುತ್ತಲ್ಲ. ಹೌದು ಸರ್, ಆಲ್ಮೋಸ್ಟ್ ದೇವಸ್ಥಾನ ಥರನೇ ಫೀಲ್ ಬರುತ್ತೆ ನಿಮಗೆ. ಸರ್ ಈಗ ಲಿವಿಂಗ್ ಏರಿಯಾ ಮುಗೀತು, ಈಗ ನಾವು ಹೋಗೋಣ ಕಿಚನ್ ಏರಿಯಾ ನೋಡೋಣ. ಕಿಚನ್ ಏರಿಯಾ ನೋಡೋಕ್ಕಿಂತ ಮುಂಚೆ ಸರ್ ನಾವಿಲ್ಲಿ ಅಂಡರ್ ಸ್ಟೇಜ್ ಒಂದು ಪ್ಯಾನಲಿಂಗ್ ಮಾಡಿದ್ದೀವಿ. ಅಂದರೆ ಕವರೇಜ್ ಸ್ಟೋರೇಜ್ ಸ್ಪೇಸ್ ಕವರ್ ಮಾಡಿ ಒಂದು ವಾಲ್ಪೇಪರ್ ಇನ್ಸ್ಟಾಲೇಷನ್ ಆಗಿದೆ. ಮತ್ತೊಂದು ಕಾಮನ್ ವಾಶ್ ಏರಿಯಾ, ಅದಕ್ಕೊಂದು ವ್ಯಾನಿಟಿ ಮಾಡಿದ್ದೀವಿ. ನೀವು ನೋಡ್ಬೋದು ಇದೊಂದು ವ್ಯಾನಿಟಿ ಇದೆ, ಪ್ಲೇವುಡಲ್ಲಿ ಒಂದು ವ್ಯಾನಿಟಿ ಮಾಡಿದ್ದೀವಿ. ಮತ್ತು ಇದೊಂದು ಪುಟ್ಟದಾದಂಥ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಯೂಶಲಿ ಬ್ರೇಕ್ಫಾಸ್ಟ್ ಕೌಂಟರ್ ಹೈಟ್ ಬಂದು ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ಸ್ಟೇರ್ಸ್ ರನ್ ಆಗಿರೋ ಕಾರಣ ನಮಗೆ ಡಿಸ್ಟೆನ್ಸ್ ಕಮ್ಮಿ. ಸೊ ಯಾವುದೇ ಮನೆ ಬೇರೆ ಕಸ್ಟಮರ್ಸ್ ಏನೇ ಈ ಥರ ಡಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಅಂದ್ಕೊಳ್ಳೋರಿಗೆ ನಾವೇನು ಮಾಡ್ತೀವಿ, ಬ್ರೇಕ್ಫಾಸ್ಟ್ ಕೌಂಟರ್ನ ಸೈಜ್ನ ಸ್ವಲ್ಪ ಕಮ್ಮಿ ಕೊಡ್ತೀವಿ. ಕೆಳಗಡೆ ಕೊಟ್ಟು ಇಲ್ಲಿ ಚಾರ್ಕೋಲ್ ರಾಫ್ಟರ್ಸಲ್ಲಿ ನಾವು ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀವಿ. ಈ ಪ್ಯಾನಲಿಂಗ್ ನನಗೆ ತೊಗೊಂಬಂದು ಮೇಲೆಗಡೆ ಇನ್ವರ್ಟ್ ಮಾಡ್ಕೊಂಡಿದ್ದೀವಿ ಸರ್. ಅದೇ ರೀತಿ ಮುಂದೆ ನಿಮ್ಗೆ ಆ ಥರ ಪ್ಯಾನಲಿಂಗ್ ಆದಾಗ ಹಿಂದೆಗಡೆ ಬಂದು ಸ್ಟೋರೇಜ್ ಇದೆ. ಈ ಕಡೆ ಸ್ಟೋರೇಜು ಮುಂದೆ ಪ್ಯಾನಲಿಂಗು. ಮೇಲೆ ಒಂದು ನಾರ್ಮಲ್ ಆಗಿ ಒಂದು ಚೆನ್ನಾಗಿರೋ ಡಿಸೈನ್ ಒಂದು ಹ್ಯಾಂಗಿಂಗ್ ಲೈಟ್ ಹಾಕೋಬೋದು. ಕಿಚನ್ ಬಂದು ಇದು ಪ್ಯಾರಲಲ್ ಕಿಚನ್ ಅಂತಲೂ ಕರಿಬೋದು, ಇಲ್ಲ ಎಲ್ ಶೇಪ್ ವಿತ್ ಪ್ಯಾರಲಲ್ ಅಂತಲೂ ಕರಿಬೋದು. ಯೂಶಲಿ ಆ ಕಡೆ ಈ ಕಡೆ ಇದ್ದರೆ ಪ್ಯಾರಲಲ್ ಅಂತೀವಿ. ಆ್ಯಂಡ್ ಇಲ್ಲಿ ಲಾಫ್ಟ್ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಲಾಫ್ಟ್ ಎಲ್ಲ ಕಡೆ ಇದೆ. ಮೇಲೆ ಟೂ ಡಿಫ್ರೆಂಟ್ ಪೋರ್ಷನ್ ಮಾಡಿದ್ದೀವಿ. ಸೊ ಇಲ್ಲಾಂದರೆ ನಿಮಗೆ ಇಲ್ಲಿ ನೋಡ್ಬೋದು 2 ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಒಂದು ಡಬಲ್ ಡೋರ್ ಟಾಲ್ ಯೂನಿಟ್ ಇದು, ಮತ್ತು ಹಂಗೆ ಬೇಸ್ ಅಕ್ರಲಿಕಲ್ಲಿ ಮಾಡಿದ್ದೀವಿ. ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಅದೇ ರೀತಿ ವಾಲ್ ಯೂನಿಟ್ ತೊಗೊಂಬಂದೆ ಪ್ರೊಫೈಲ್ ಕೊಟ್ಟಿದ್ದೀವಿ. ಸೆಟ್ ಆಫ್ 5 ಟ್ಯಾಂಡಮ್ಸ್ ಇದೆ ನಿಮಗೆ. ಇಲ್ಲಿ ಸೆಟ್ ಆಫ್ 3 ಇದೆ, ಅಲ್ಲಿ ಸೆಟ್ ಆಫ್ 2 ಇದೆ. ಆ್ಯಂಡ್ ಅಗೇನ್ ಈ ಕಡೆ ಬಂದರೆ ಇಲ್ಲೊಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಬೇಸ್ ಯೂನಿಟ್ ಬಂದಿದೆ. ವಾಲ್ ಯೂನಿಟ್ಸ್ ಎಲ್ಲ ಕಡೆ ನೋಡ್ಬೋದು ಫುಲ್ ಪ್ರೊಫೈಲ್. ದೊಡ್ಡದಾದಂಥ ಒಂದು ಸಿಂಕ್ ಏರಿಯಾ ಇದು. ಯು ಶೇಪ್ ಲಾಫ್ಟ್ ಇದೆ. ಆ್ಯಂಡ್ ಇದು ಒಂದು ವೈಟ್ ಕಂಪ್ಲೀಟ್ ಒಂದೇ ಕಲರ್ ಇರೋ ಕಿಚನ್ನು, ಕಂಪ್ಲೀಟ್ ಅಕ್ರಲಿಕ್ ಕಿಚನ್ ಇದು. ಕಂಪ್ಲೀಟ್ ವೈಟ್ ಇರೋ ಕಿಚನ್ನು. ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಇದೆ ಎಲ್ಲನೂ. ಈ ಹ್ಯಾಂಡಲ್ಸ್ ಕೂಡ ನಿಮಗೆ 2 ಫೀಟ್ ಹ್ಯಾಂಡಲ್ಸ್ ಇದೆ ಸರ್. ಇಲ್ಲಿ ಫಸ್ಟು ಲಿವಿಂಗ್ ಏರಿಯಲ್ಲಿ ಒಂದು ರೂಮ್ ಇದೆ. ಸೊ ಆ ರೂಮ್ ನಾನು ತೋರಿಸ್ತೀನಿ. ಇದು ಪೇರೆಂಟ್ಸ್ ಬೆಡ್ರೂಮ್. ಇದು ಪೇರೆಂಟ್ಸ್ ಬೆಡ್ರೂಮ್. ನಾನು ಆಗಲೇ ಹೇಳ್ದಂಗೆ ಈ ಮನೆ ಪೂರ್ತಿ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಸೊ ಮೊದಲನೇ ನಾನು ನಿಮಗೆ ಫಾಲ್ ಸೀಲಿಂಗ್ ತೋರಿಸ್ತೀನಿ. ಒಂದು ಪೆರಿಫೆರಲ್ ಫಾಲ್ ಸೀಲಿಂಗ್ ಇದು. ಒಳಗಡೆ ಕೋಲ್ ಲೈಟ್ಸ್ ಇನ್ವರ್ಟ್ ಆಗಿದೆ. ಆ್ಯಂಡ್ ಕಂಪ್ಲೀಟ್ ವಾರ್ಮ್ ಲೈಟ್ನ ಯೂಸ್ ಮಾಡಿದ್ದೀವಿ ಥೀಮ್ ಇಲ್ಲಿ. ಸೊ ಒಂದು ಫಾಲ್ ಸೀಲಿಂಗ್ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಸರ್ ಇಲ್ಲಿ ನಿಮಗೆ ಮಲ್ಟಿಪರ್ಪಸ್ ಆಫ್ ವಾರ್ಡ್ರೂಮ್ ನೋಡ್ಬೋದು. ಹೆಂಗಂದ್ರೆ ಒಂದು ಕಡೆ ಸ್ಲೈಡಿಂಗು, ಇನ್ನೊಂದು ಕಡೆ ಡೋರ್. ಸೊ ನಿಮ್ಗೆ ಎರಡೂ ಮಿಕ್ಸರ್. ಇಲ್ಲಿ ನಾವು ಈ ಎಲ್ ಶೇಪ್ ಏನು ತೊಗೊಂಡಿದ್ದೀವಿ, ಈ ಲೆಂತಲ್ಲಿ ಒಂದು ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಇದೊಂದು ಫ್ಲೂಟೆಡ್ ಲ್ಯಾಮಿನೇಟ್ಸು ವಿತ್ ಗೋಲ್ಡ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಹ್ಯಾಂಡಲ್ಸ್ನ ನಾವು ಉಲ್ಟಾ ಮಾಡಿದ್ದೀವಿ. ಒಂದು ಸೀದಾ ಬರುತ್ತೆ, ಒಂದು ಉಲ್ಟಾ ಬರುತ್ತೆ. ಸೊ 2 ಇನ್ವರ್ಟೆಡ್ ಹ್ಯಾಂಡಲ್ಸ್ ನಿಮಗೆ ಗ್ರಿಪ್ ತೊಗೊಳಕ್ಕೆ. ಆ್ಯಂಡ್ ಅಲ್ಲಿ ರಾಕ್ಸ್ ಕೂಡ ನೋಡ್ಬೋದು ನೀವು, ಎಲ್ಲ ಗೋಲ್ಡೇ ಯೂಸ್ ಮಾಡಿರೋದು ಕಲರು. ಸೊ ಆಲ್ಮೋಸ್ಟ್ ಅಲ್ಲಿ ಮನೆ ನೀವು ಪೂರ್ತಿ ನೋಡಿದ್ರೆ ಎಲ್ಲ ಕಡೆ ಗೋಲ್ಡ್ ಥೀಮ್ ಇದೆ. ಇಲ್ಲಿ ಒಂದು ಬೇ ವಾಚ್ ಸೀಟಿಂಗ್ ಇದೆ. ದ ಮೋಸ್ಟ್ ಬ್ಯೂಟಿಫುಲ್ ಸೆನ್ಸರ್ ಲೈಟನ್ನು ಕೊಟ್ಟಿದ್ದೀವಿ ಸ್ಟೇರ್ಸ್ಗೆ. ಸರ್ ಈ ಮನೆ ಸ್ಟೇರ್ಸ್ ವಾಲ್ಸ್ಗೆ ಎಲ್ಲನೂ ಕಂಪ್ಲೀಟ್ ನೀವು ನೋಡ್ಬೋದು. 2 ಫ್ಲೋರನ್ನು ನಾವೇನು ಮಾಡಿದ್ದೀವಿ, ಪ್ಲೈವುಡಲ್ಲಿ ಬೀಡಿಂಗ್ ಮಾಡಿಕೊಂಡು ಅದಕ್ಕೆ ನಿಮಗೆ ಪೇಂಟ್ ಮಾಡಿಕೊಂಡು ಒಳಗಡೆ ವಾಲ್ಪೇಪರನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ನೀವು ಎಲ್ಲ ಕಡೆ ನೋಡ್ಬೋದು ಆಲ್ಮೋಸ್ಟ್ ಫುಲ್ ಸ್ಟೇರ್ಸ್ ಏನಿದೆ ಕಂಪ್ಲೀಟ್ ಸ್ಟೇರ್ಸ್ ನಾವು ಅದನ್ನು ಯೂಸ್ ಮಾಡಿದ್ದೀವಿ. ಇಲ್ಲ ಡಬಲ್ ಲೇಯರ್ ನಿಮಗೆ ಈ ಕಡೆ 2 ಫ್ರೇಮ್ ಬೈ ಫ್ರೇಮ್ ಇನ್ಸೈಡ್ ಫ್ರೇಮ್ ಅಂತ ಮಾಡಿದ್ದೀವಿ. ಕಂಪ್ಲೀಟ್ ನಿಮಗೆ ಮೇಲೆವರೆಗೂ ಇದೆ ಇದು. ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೆನ್ಸರ್ ಲೈಟ್ ಕೂಡ ಕಂಟಿನ್ಯೂ ಆಗುತ್ತೆ ಕಂಪ್ಲೀಟಾಗಿ ನಿಮಗೆ. ಈ ಮನೆಯ ಫಸ್ಟ್ ಫ್ಲೋರ್ಗೆ ಎಂಟ್ರ್ ಆಗ್ತಿದ್ದೀವಿ. ಫಸ್ಟ್ ಫ್ಲೋರ್ಗೆ ಎಂಟ್ರಾಕ್ಷನ್ ನಿಮಗೆ ಫಸ್ಟ್ ಬರೋದು ಫಸ್ಟ್ ಲಿವಿಂಗ್ ಏರಿಯಾ ಇದೆ. ಆ್ಯಂಡ್ ಈ ಲಿವಿಂಗ್ ಏರಿಯಾ ಸ್ಪೆಷಾಲಿಟಿ ಏನಂತಂದರೆ ಒಂದು ಗ್ರಿಡ್, ಒಂದು ಹನಿಕೂಮ್ ಥರ ಇರೋ ಒಂದು ಫಾಲ್ ಸೀಲಿಂಗ್ನ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ಫಾಲ್ ಸೀಲಿಂಗ್ ಕಂಪ್ಲೀಟಾಗಿ ಆಗಿ ಒಳಗಡೆ ಸೆಕೆಂಡ್ ಲೇಯರ್ ತೊಗೊಂಡಿರ್ತಾರೆ. ಇಲ್ಲಿ ಒಂದೇ ಲೇಯರಲ್ಲಿ ನಾವು ಈ ಥರ ಗ್ರಿಡ್ ಫಾಲ್ ಸೀಲಿಂಗ್ನ ಮಾಡಿದ್ದೀವಿ. ಒಳ್ಳೆ ಥಿಯೇಟರ್ ಲುಕ್ ಥರ ಕಾಣುತ್ತೆ. ಥಿಯೇಟರ್ ಲುಕ್ ಥರ ಕಾಣುತ್ತೆ. ಆ್ಯಂಡ್ ನಿಮ್ಗೆ ಹಾಲ್ ದೊಡ್ಡದಾಗಿ ಕಾಣುತ್ತೆ. ನೀವು ಯಾವಾಗಲೂ ಈ ಥರ ಫಾಲ್ ಸೀಲಿಂಗ್ ಮಾಡಿದಾಗ ಹಾಲ್ ತುಂಬ ದೊಡ್ಡದಾಗಿ ಕಾಣುತ್ತೆ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಒಂದು ಇದು ಸೆಕೆಂಡ್ ಟಿವಿ ಯೂನಿಟ್. ಸೊ ಹಾಲ್ ಇಲ್ಲಿ ದೊಡ್ಡದಾಗುತ್ತೋ ಅಲ್ಲಿ ಯೂಶಲಿ ಕ್ಲೈಂಟ್ ಏನು ಮಾಡ್ತಾರೆ, ಲಿವಿಂಗ್ ಏರಿಯಾ ಪ್ರಿಫರ್ ಮಾಡ್ತಾರೆ, ಇಲ್ಲ ರೀಡಿಂಗ್ ರೂಮ್ ಪ್ರಿಫರ್ ಮಾಡ್ತಾರೆ, ಫ್ಯಾಮಿಲಿ ಲಾಂಜ್ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲೊಂದು ಟಿವಿ ಯೂನಿಟ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಇಲ್ಲಿ ಕೂಡ ನೋಡ್ಬೋದು ನೀವು ರಾಫ್ಟರ್ಸ್, ಚಾರ್ಕೋಲ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಮಾರ್ಬಲ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಕೆಳಗಡೆ ಗ್ಲಾಸಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಸೆಮಿ ಮ್ಯಾಟ್ ಲ್ಯಾಮಿನೇಟ್ಸ್ ಇದು. ಆ್ಯಂಡ್ ಅಗೇನ್ ಇಲ್ಲಿ ಕೂಡ ಒಂದು ಟಾಲ್ ಯೂನಿಟ್ ಇದೆ. ಒಂದು ಬೇಸ್ ಬಾಕ್ಸ್ ಇದೆ. ಫುಲ್ ಡೌನ್ ಮೆಕ್ಯಾನಿಸಮ್ ಕೊಟ್ಟಿದ್ದೀವಿ. ಇಲ್ಲಿ ಗೋಲ್ಡ್ ಪ್ರೊಫೈಲ್ ಶೀಟರ್ಸು. ಆ್ಯಂಡ್ ಇಲ್ಲಿ ಒಂದು ಐರನ್ ಸ್ಟ್ಯಾಂಡ್ ಇದೆ, ಫೋಲ್ಡೇಬಲ್ ಐರನ್ ಸ್ಟ್ಯಾಂಡ್ ಇದೆ. ಸೊ ಅಗೇನ್ ಈ ಫಾಲ್ ಸೀಲಿಂಗ್ ಕಂಟಿನ್ಯೂ ಹಾಕೊಂಬಂದರೆ ನಿಮಗೆ ಇಲ್ಲಿ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್, ವಾಲ್ ಪ್ಯಾನಲಿಂಗ್ ಮಾಡಿದ್ದೀವಿ. ಮೇಲೆ ಕಡೆ ಟೆಕ್ಸ್ಚರ್ಡ್ ಲ್ಯಾಮಿನೇಟು, ಮಿರರು, ರಾಫ್ಟರು.
ಸೊ ಕಾಂಬಿನೇಷನ್ ಆಫ್ 3 ಮೆಟೀರಿಯಲ್ಸು. ಸೊ ಲ್ಯಾಮಿನೇಟ್ ಆಗುತ್ತೆ, ಇದು ಮಿರರ್ ಆಗುತ್ತೆ, ಇದು ಚಾರ್ಕೋಲ್ ರಾಫ್ಟರ್ಸ್ ಆಗುತ್ತೆ. ಅಗೇನ್ ರಾಫ್ಟರ್ಸು ಲ್ಯಾಮಿನೇಟು, ಟೆಕ್ಸ್ಚರ್ ಲ್ಯಾಮಿನೇಟು. ಸೊ ಇದರ ಆಪೋಸಿಟ್ ಸೇಮ್ ಮಿರರ್ ಇಮೇಜು, ಎರಡು ಸೇಮ್ ಮಾಡಿದ್ದೀವಿ ಪ್ಯಾನಲ್. ಈ ಕಡೆ ಸರ್ ಇಲ್ಲಿ ಗ್ರಿಡ್ ಫಾಲ್ಸಿಂಗ್ ನೋಡಿದ್ದೀರಾ. ಅದೇ ರೀತಿ ಲಿವಿಂಗ್ ಏರಿಯಾ ಎಕ್ಸ್ಟೆಂಡರ್ ಆಗಿದೆ, ಒಂದು ಬಾಲ್ಕನಿ ಏರಿಯಾ ಇದೆ. ಈ ಬಾಲ್ಕನಿ ಏರಿಯಲ್ಲಿ ನಾವು ಒಂದು 3D ಪ್ಯಾನಲ್ಸ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಯೂಶಲಿ ನೋಡೋಕ್ಕೆ ಕ್ಲಾಡಿಂಗ್ ಥರ ಕಾಣಿಸುತ್ತೆ, ಬಟ್ ಇದು 3D ಪ್ಯಾನಲ್ಸ್ ಇದು. ಸೊ ಇದೊಂದು ಪೀಸ್, ಇದೊಂದು ಪೀಸ್, ಇದೆರಡನ್ನೂ ಜಾಯಿಂಟ್ ಮಾಡಿ ಕಂಪ್ಲೀಟ್ ಒಂದು ಪ್ಯಾನಲಿಂಗ್ ಆಗಿದೆ. ಅದಕ್ಕೆ ಫ್ರೇಮಿಂಗ್ ಬಂದು ನಾವು ಚಾರ್ಕೋಲ್ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಟಾಪಲ್ಲಿ ಬಂದು ನಿಮಗೆ ಇದು WPC ಫಾಲ್ ಸೀಲಿಂಗ್ ಸರ್ ಇದು. ಯಾಕಂದರೆ ನಿಮಗೆ PVC ನಾನು ಮುಂಚೆನೇ ಹೇಳಿರೋ ಹಾಗೆ PVC ಬಂದು ಬಿಸಿಲು ತಡೆಯಲ್ಲ, ಅಷ್ಟೊಂದು ತಡೆಯೋದಿಲ್ಲ, ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಇದು WPC ಫಾಲ್ ಸೀಲಿಂಗ್ ಮಾಡಿದ್ದೀವಿ ಇಲ್ಲಿ. ಸರ್ ಈ ಫ್ಲೋರಲ್ಲಿ ಬಂದು 2 ರೂಮ್ ಇದೆ, ಒಂದು ಡಾಟರ್ಸ್ ಬೆಡ್ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇವಾಗ ಫಸ್ಟ್ ನಾವು ಡಾಟರ್ಸ್ ಬೆಡ್ರೂಮ್ ನೋಡೋಣ. ಡಾಟರ್ ಬೆಡ್ರೂಮಲ್ಲಿ ನಿಮಗೆ ಸ್ಪೆಷಾಲಿಟಿ ಏನಂದರೆ ವೈಟ್ ಗೋಲ್ಡ್ ಕಂಪ್ಲೀಟ್ ಆ ಥೀಮಲ್ಲೇ ಇದೆ. ನಿಮಗೊಂದು ಒಳ್ಳೆ ದೊಡ್ಡದಾದಂಥ ಒಂದು ಕುಷನ್ ಕಾಟ್ ಬ್ಯಾಕ್ ರೆಸ್ಟ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ವಿಂಡೋಗೆ ಬಂದರೆ ವಿಂಡೋ ಕಂಪ್ಲೀಟ್ ಎಲ್ ಶೇಪ್ ಸೀಟಿಂಗ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಬಂದು ವಾರ್ಡ್ರೋಬ್ ಕೊಟ್ಟಿದ್ದೀವಿ. ವಾರ್ಡ್ರೋಬ್ ಸ್ಪೆಷಾಲಿಟಿ ಏನಂದರೆ ಸರ್ ಕಾಂಬಿನೇಷನ್ ಆಫ್ ಲ್ಯಾಮಿನೇಟ್ಸ್, ಇದು ಲ್ಯಾಮಿನೇಟು, ಇದು ಅಕ್ರಲಿಕ್. ಅಲ್ಲಿ ಒಂದು ಡ್ರೆಸ್ಸಿಂಗ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ, ಡ್ರೆಸ್ಸಿಂಗ್ ಗೋಲ್ಡ್ ಯೂಸ್ ಮಾಡಿದ್ದೀವಿ. ಒಂದು ಆಫ್ ರೌಂಡ್ ಇರೋ ಮಿರರ್ ಇದೆ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಕಾಂಬಿನೇಷನ್ ಸರ್, ಅಲ್ಲಿ ವಾರ್ಡ್ರೋಬ್ ಇದೆ, ಡೋರ್ಸ್ ಪ್ಲೈವುಡ್ ಡೋರ್ಸ್ ಇದೆ, ಇಲ್ಲಿ ಸೆಂಟ್ರಲ್ಲಿ ಗ್ಲಾಸ್ ಇದೆ. ಇದು ಒಂದು ಪ್ರೊಫೈಲು, ಒಂದು ಮಂಚ, ಮತ್ತು ಮೇಲೆ ಫಾಲ್ ಸೀಲಿಂಗ್ ನೋಡ್ಬೋದು ಸರ್ ನೀವು. ಇದು ಬಂದು ಪ್ರೊಫೈಲ್ ಲೈಟ್ ಕಂಪ್ಲೀಟ್ ಇದು ಗ್ರೂಸ್ ಮಾಡಿ ಪ್ರೊಫೈಲ್ ಲೈಟ್ ಕೊಟ್ಟು ಸೆಂಟ್ರ್ ಫ್ಯಾನ್ಗೆ ಒಂದು ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಸರ್ ಈಗ ನಾವು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಸರ್ ಮಾಸ್ಟರ್ ಬೆಡ್ರೂಮ್ ಕೂಡ ಸೇಮ್ ನಿಮ್ಗೆ ಆಲ್ಮೋಸ್ಟ್ ಆ ರೂಮ್ ಥರನೇ, ಬಟ್ ಏನಂದರೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಕೂಡ ಇದೆ. ಇಲ್ಲಿ ನಾವೊಂದು ಫಾಲ್ ಸೀಲಿಂಗ್ ಮಾಡಿದ್ದೀವಿ, ನೋಡ್ಬೋದು. ಇದು ಫಾಲ್ ಸೀಲಿಂಗ್ ಸರ್, ಆ್ಯಕ್ಚುಲಿ ಇದು POP ಫಾಲ್ ಸೀಲಿಂಗು. ಫಾಲ್ ಸೀಲಿಂಗ್ ಮೇಲೆ ಟೆಕ್ಸ್ಚರ್ ವಾಲ್ ಪೇಪರ್ ಹಾಕ್ಕೊಂಡಿರೋದು ಇದು. ಆ್ಯಂಡ್ ನಿಮ್ಗೆ ಎಲ್ ಶೇಪ್ ಫುಲ್ ಲೆಂತ್ ವಾರ್ಡ್ರೋಬ್ ಸರ್ ಇದು. ಎಲ್ ಶೇಪ್ ಲೆಂತ್ ವಾರ್ಡ್ರೋಬ್ ಇದು. ಕಂಪ್ಲೀಟ್ CNC ಕಟ್ ಆಗಿರೋದು. ಡೋರ್ಸ್ ಮೇಲೆ ನೋಡ್ಬೋದು ನೀವು ಟೀ ಪಟ್ಟಿಗಳಿದೆ. ಇಲ್ಲಿ ಎಲ್ಲೇ ನೋಡಿದ್ರು ಎಲ್ಲ ವಾರ್ಡ್ರೋಬ್ ಮೇಲೂ ನಿಮಗೆ ಟೀ ಪಟ್ಟೀಸ್ ಕಾಣಿಸುತ್ತೆ, ಗೋಲ್ಡ್ ಕಾಣಿಸುತ್ತೆ, ಲಕ್ಸುರಿ ಥೀಮ್ ಕಾಣಿಸುತ್ತೆ. ಇಲ್ಲೂ ನೋಡ್ಬೋದು ಸರ್, ಎಲ್ಲ ಕಡೆ ಗೋಲ್ಡ್ ಪ್ಲೇಟೆಡು, ಲಕ್ಸುರಿ ಥೀಮು, ಚಾರ್ಕೋಲ್ ರಾಫ್ಟರ್ಸು, POP ಮೇಲೆ ನಾವು ವಾಲ್ ಪೇಪರ್ ಹಾಕಿರೋದು. ಸೊ ನಾನು ಆಗಲೇ ಹೇಳ್ದಂಗೆ ಈ ಬೀಡಿಂಗ್ ಏನಿದೆ ಕಂಪ್ಲೀಟ್ ಮೇಲೆ ಕಡೆ ಸೆಕೆಂಡ್ ಫ್ಲೋರ್ಗೂ ನಮಗೆ ಕನ್ವರ್ಟ್ ಆಗಿದೆ, ನಾವು ತೊಗೊಂಡು ಹೋಗಿದ್ದೀವಿ. ಆ್ಯಂಡ್ ಮೇಲೆ ನೋಡ್ಬೋದು ಒಂದು ಫಾಲ್ ಸೀಲಿಂಗ್ ಮಾಡಿ CNC ಕಟ್ಕೊಟ್ಟಿದ್ದೀವಿ. ಒಂದು ಒಳ್ಳೆ ಶ್ಯಾಂಗ್ಲಿಯರ್ ಇನ್ಸ್ಟಾಲೇಷನ್ ಆಗಿದೆ. ಈ ಶ್ಯಾಂಗ್ಲಿಯರ್ ಏನಂದರೆ ನೀವು ಇನ್ನೂ ಉದ್ದ ಮಾಡ್ಕೊಬೋದು, ಇನ್ನೂ ಕಮ್ಮಿ ಮಾಡ್ಕೊಬೋದು ಸೈಜಲ್ಲಿ. ಸುತ್ತು ನೋಡ್ಬೋದು ಸರ್ ನೀವು CNC ಡಿಸೈನ್ ಇದೆ ಕಂಪ್ಲೀಟ್ ಫ್ಲವರ್ ಇದು ಫುಲ್ CNC. ಸೊ ಇದು ಬಂದು ಎಷ್ಟು ಬಜೆಟಲ್ಲಿ ಮಾಡಿದ್ದೀರಾ ಸರ್? ಈ ಮನೆ ಕಂಪ್ಲೀಟ್ ಇಂಟೀರಿಯರ್ಸು, ಫಾಲ್ ಸೀಲಿಂಗು, ಮತ್ತು ಆಚೆ ಇರೋ ಕ್ಲಾಡಿಂಗು, ಸ್ವಲ್ಪ ಸಿವಿಲ್ ಕೆಲಸ ಇದೆ. ಇದನ್ನೆಲ್ಲ ನಾವು ಒಂದು 17 lakhs ಬಜೆಟಲ್ಲಿ ಮಾಡಿದ್ದೀವಿ. 17 ಲಕ್ಷ ಅಷ್ಟೇ ಸರ್. ಹೌದು, ಇಲ್ಲಿ ನೋಡ್ಬೋದು ಆಚೆ ಕ್ಲಾಡಿಂಗ್ ಕೂಡ ಸೇರಿ ಮಾಡಿದ್ದೀವಿ. ಸೊ ಯಾರಿಗೇ ಆಗಲಿ ಎಕ್ಸ್ಟ್ರಾ ಕಸ್ಟಮೈಸ್ ಡಿಸೈನ್ಸು ಇಲ್ಲ ಕಸ್ಟಮೈಸ್ ಇಂಟೀರಿಯರ್ಸ್ ಬೇಕು ಅಂತಂದರೆ ಒಂದು ಒಳ್ಳೆಯ ಪ್ರೈಸಿಂಗಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಸರ್. ಸರ್ ನಾವು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಸರ್. ನಮ್ಮ ಬ್ರಿಕ್ ಆ್ಯಂಡ್ ಪ್ಲೇ ಆಫೀಸ್, ಇಂಟೀರಿಯರ್ಸ್ ಆಫೀಸ್ ಬಂದು ನಿಮಗೆ ಗಾಣ್ಕಲ್ ವಿಲೇಜ್ ಶ್ರೀನಿವಾಸಪುರ ಅಂತ RN ನಗರ್ ಒಳಗಡೆ ಇರೋದು. RN ನಗರ್ ಆರ್ಚಿಂದ ನಿಮ್ಗೆ ಒಂದು 5 kilometers ಆಗುತ್ತೆ. ನಿಮಗಲ್ಲಿ ಮೆಟ್ರೋ ಸರ್ವಿಸ್ ಕೂಡ ಇದೆ. ನಿಮ್ಗೆ ಕೆಂಗೇರಿಗೆ ಬರ್ಬೋದು, ಇಲ್ಲ ವಾಜರಳ್ಳಿಗೆ ಬರ್ಬೋದು, ಇಲ್ಲ RN ನಗರ್ ಬರ್ಬೋದು. ನಮ್ಮದೇ ಪಿಕ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಕೊಡ್ತೀವಿ ನಿಮಗೆ. ಸೊ ನಮ್ಮ ಆಫೀಸು ಶ್ರೀನಿವಾಸಪುರ ಗಾಣ್ಕಲ್ ವಿಲೇಜಿಗೆ ಬರ್ಬೋದು. ಬೆಂಗಳೂರಲ್ಲಿ ತುಂಬ ಇಂಟೀರಿಯರ್ ಡಿಸೈನ್ ಕಂಪ್ನಿ. ನಿಮ್ಮ ಕಂಪ್ನಿನ ನಾವು ಯಾಕೆ ಚೂಸ್ ಮಾಡ್ಕೋಬೇಕು ಸರ್? ನಮ್ಮ ಕಂಪ್ನಿ ನೀವು ಯಾಕೆ ಚೂಸ್ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ಸರ್ವಿಸು, ಆ್ಯಂಡ್ ಎರಡನೇದಾಗಿ ನೋಡ್ಬೋದು ಯೂನಿಕ್ ಆಗಿರೋ ಡಿಸೈನ್. ಒಂದ್ರ ಮನೆ ಇರೋ ಥರ ಇನ್ನೊಂದು ಮನೆ ಇರೋದಿಲ್ಲ, ಅದ್ರ ಮನೆ ಬಿಟ್ಟು ಇನ್ನೊಂದು ಥರ ಇರುತ್ತೆ. ಸೊ ಒಂದೊಂದು ಯೂನಿಕ್ ಆಗಿ ಮಾಡಿರೋಂಥ ಡಿಸೈನ್ಸ್ ಮಾಡಿರೋಂಥ ಮನೆ ಇದೆ, ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಿರೋಂಥ ಮನೆ ಇದೆ. ಸೊ ನಮ್ಮದು ಏನಂದರೆ ನಿಮಗೆ ಕಂಪ್ಲೀಟಾಗಿ ಈಗ ಎಷ್ಟೇ ಇಂಟೀರಿಯರ್ಸ್ ಕಂಪ್ನಿ ನೋಡ್ಕೊಂಬರ್ಬೋದು. ನಮ್ಮ ಇಂಟೀರಿಯರ್ ಕಂಪ್ನಿಯಲ್ಲಿ 15 years ಆಫ್ ವಾರಂಟಿ ಕೊಡ್ತೀವಿ, 5 years ಆಫ್ ಹಾರ್ಡ್ವೇರ್ಸ್ ವಾರಂಟಿ ಇರುತ್ತೆ, ಮತ್ತು 1 ವರ್ಷ ಫ್ರೀ ಕಾರ್ಪೆಂಟ್ರಿ ಸರ್ವಿಸ್ ಇರುತ್ತೆ. ಸೊ ನಿಮ್ಗೆ ಏನೇ ನಿಮ್ದು ಏನೇ ಪ್ರಾಬ್ಲಮ್ ಆಗಿರಲಿ ಅದು ರಿಪೇರ್ ಆರ್ ರೀಪ್ಲೇಸ್ ನಾವು ಮಾಡಿಕೊಡ್ತೀವಿ. ಸೊ ಇನ್ನೊಂದು ನಾವು ಒಂದು ಮನೇನ ಮಾಡೋದಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾವುದೇ ಕಸ್ಟಮರ್ ಆಗಲಿ ನಾವು ಒಂದು ಹೇಳೋದೇನಂದರೆ ಟೈಮ್ ಕೊಟ್ಟಷ್ಟು ಮನೆ ಚೆಂದ ಕಾಣಿಸುತ್ತೆ. ಯಾಕಂದರೆ ಒಂದು ಖಾಲಿ ಮನೇನ ನಾವೊಂದು ಕಸ್ಟಮೈಸ್ ಮಾಡಿ ಅಲಂಕಾರ ಮಾಡಿ ಕೊಡೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅದಕ್ಕಾಗಿ ನಮಗೆ ಟೈಮ್ ಕೊಟ್ಟಷ್ಟು ನಿಮ್ಮ ಮನೆ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ವಿತ್ ವಾರಂಟಿ ನಾವು ಕೊಡ್ತೀವಿ ಅಂತ ಹೇಳ್ತೀನಿ ಸರ್.